ಇನ್ನು ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ನಲ್ಲಿ ಕುಡಿಯುವ ನೀರಿನ ಕುರಿತ ಇನ್ಸೈಡ್ ಸ್ಟೋರಿ. ನೀರು ಮೇವು ಯಾವುದೇ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸ್ತಾ ಇಲ್ಲ. ಅಧ್ಯಯನದ ನೆಪದಲ್ಲಿ ಮೋಜು ಮಸ್ತಿಗೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ ಶಾಸಕರು. ಕ್ಷೇತ್ರಗಳನ್ನ ಮರೆತಿರ್ತಕ್ಕಂಥ ಶಾಸಕರು ನೀರಿಗೋಸ್ಕರ ಜನರು ಪರದಾಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೀತಾ ಇದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಒಂದು ಕಡೆ ಮೇವಿನ ಸಮಸ್ಯೆ ಇದೆ, ಮಗದೊಂದು ಕಡೆ ಈಗ ನೀರಿನ ಸಮಸ್ಯೆ ಸಹ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಶಾಸಕರು ಅಧ್ಯಯನದ ನೆಪದಲ್ಲಿ ಮೋಜು ಮಸ್ತಿಗೋಸ್ಕರ ವಿದೇಶಕ್ಕೆ ಹೋಗಿದ್ದಾರೆ. ಕ್ಷೇತ್ರಗಳನ್ನು ಮರೆತು ಶಾಸಕರು ಬಿಂದಾಸ್ ಆಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟ್ರಿಪ್ಗೆ ಹೋಗಿದ್ದಾರೆ. ಮಗದೊಂದು ಕಡೆ ಕ್ಷೇತ್ರದ ಜನರು ಹನಿ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೀತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಇವತ್ತು ಈ ರೀತಿಯಾಗಿ ನಡ್ಕೊಳ್ತಾ ಇದೆ. ಶುದ್ಧ ನೀರಿನ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಲ್ಲಿ ಕ್ಲೀನ್ ವಾಟರ್, ಡ್ರಿಂಕಿಂಗ್ ವಾಟರ್ ಬರ್ತಾ ಇಲ್ಲ. ಜನರು ಸ್ನಾನ ಮಾಡೋದಿರಲಿ, ಕುಡಿಯೋದಿಕ್ಕೂ ಸಹ ನೀರಿಲ್ಲದೆ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. 19,407 ಶುದ್ಧ ನೀರಿನ ಘಟಕಗಳ ಪೈಕಿ 2,911 ಶುದ್ಧ ನೀರಿನ ಘಟಕಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದ್ದಾವೆ. ಓಕೆ, ಸೊ ಒಂದು ಕಡೆ ನಲ್ಲಿ ನೀರಿಗೂ ಸಹ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ವೀಕ್ಷಕರೇ. ಯಾಕಂದರೆ ಕೆಲವು ಭಾಗಗಳಲ್ಲಿ ನಮ್ಮ ರಾಜ್ಯದ ಶುದ್ಧ ನೀರಿನ ಘಟಕ ಬಿಟ್ಟುಬಿಡಿ, ಕೆಲವು ಕಡೆಗಳಲ್ಲಿ ನಲ್ಲಿ ನೀರಿಗೂ ಸಹ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ವಾರಕ್ಕೊಂದು ಸಲ ನೀರು ಬರೋದೇ ಹೆಚ್ಚು. ಎಷ್ಟೋ ಕಡೆಗಳಲ್ಲಿ ವಾರಕ್ಕೊಂದು ಸಲ ನೀರು ಬಿಡ್ತಾರೆ, ಅದು ಟೈಮಿಂಗು. ವಾರಕ್ಕೆ ಒಂದು ಸಲ ನೀರು ಬಿಡ್ತಾರೆ, ಅದು ಟೈಮಿಂಗು. ಆ ಟೈಮಿಂಗಲ್ಲಿ ಹಿಡ್ಕೊಬಿಡ್ಬೇಕು. ಎಷ್ಟೋ ಕಡೆಗಳಲ್ಲಿ ಆ ವಾರಕ್ಕೊಂದು ಸಲ ಕೂಡ ನೀರು ಬರ್ತಾ ಇಲ್ಲ. ಅದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಅಂತೂ ನಿಜಕ್ಕೂ ದೇವ್ರಿಗೆ ಪ್ರೀತಿ ಉತ್ತರ ಕರ್ನಾಟಕದ ಪರಿಸ್ಥಿತಿ. ನಮ್ಮ ರೈತರು ಕುಡಿಯೋದಕ್ಕಿರಲಿ, ರೈತರು ಎಷ್ಟು ಬವಣೆ ಪಡ್ತಾರೆ ಈ ಸಲ ಅನ್ನೋದೇ ನಮಗೆ ಆತಂಕಕ್ಕೆ ಈಗ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಜನ ಹನಿ ಹನಿ ನೀರಿಗೂ ಸಹ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ. ನೀರು ಕೊಡ್ರಪ್ಪ, ನಮಗೆ ನೀರು ಕೊಡಿ, ಕುಡಿಯೋದಕ್ಕೆ ನೀರು ಕೊಡಿ ಅಂತ ಜನ ಬಡ್ಕೋತಾ ಇದ್ದಾರೆ. ಆದರೆ ಈ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ? ಈ ಶಾಸಕರುಗಳು ಫಾರಿನ್ ಟ್ರಿಪ್ಪು ಹೊಕ್ಕೊಂಡು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಮಗದೊಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುರ್ಚಿ ಕಿತ್ತಾಟದಲ್ಲಿ ತೊಡಗಿದ್ದಾರೆ. Okay, so